ನನ್ನೊಳು ತುಂಬಿ ತುಳುಕಲು ಗುಣದ ಸಾಗರವಾದೆನು. ಗುಣವು ನನ್ನೊಳು ತುಂಬಿ ತುಳುಕಲು ಗುಣದ ಸಾಗರವಾದೆನು. ಗುಣದ ದಾನವ ಜಗಕ್ಕೆ ನೀಡುತ್ತ ಶ್ರೇಷ್ಠ ಸದ್ಗುಣಿಯಾದೆನು. ಗುಣದ ದಾನವ ಜಗಕ್ಕೆ ನೀಡುತ್ತ ಶ್ರೇಷ್ಠ ಸದ್ಗುಣಿಯಾದೆನು. ನಾನು ಆತ್ಮನು ನಾನು ಆತ್ಮನು ನಾನು ಸುಂದರ ರೂಪನು. ನಾನು ಆತ್ಮನು ನಾನು ಆತ್ಮನು ನಾನು ಬಿಂದು ಸ್ವರೂಪನು. ನಾನು ಬಿಂದು ಸ್ವರೂಪನು. ನಾನು ಆತ್ಮನು ನಾನು ಆತ್ಮನು ನಾನು ಸುಂದರ ರೂಪನು. ನಾನು ಆತ್ಮನು ನಾನು ಆತ್ಮನು ನಾನು ಬಿಂದು ಸ್ವರೂಪನು. ನಾನು ಬಿಂದು ಸ್ವರೂಪನು. ನಾನು ಬಿಂದು ಸ್ವರೂಪನು. ನಾನು ಬಿಂದು ಸ್ವರೂಪನು. ಓಂ ಶಾಂತಿ. ನೆನ್ನೆ ದಿನದ ಪಾಠದಲ್ಲಿ ನಾವು ಆತ್ಮನ ಪರಿಚಯವನ್ನು ಕೇಳಿದ್ದೇವೆ. ಮುಖ್ಯವಾಗಿ ನಾನು ದೇಹ ಅಲ್ಲ, ನಾನು ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇನೆ. ಆತ್ಮ ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಇದೆ. ಆ ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ ಆಗಿರುವಂಥ ಆತ್ಮ ಶರೀರದಲ್ಲಿ ಹಣೆಯ ಮಧ್ಯದಲ್ಲಿ ವಾಸ ಮಾಡ್ತದೆ. ಆತ್ಮದಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರ ಈ ಮೂರು ಶಕ್ತಿಗಳಿವೆ. ದೇಹವೆಂಬ ಕಾರ್ಖಾನೆಗೆ ನಿಯಂತ್ರಕ ಆಗಿ ಆತ್ಮ ಇಡೀ ನಮ್ಮ ದೇಹವನ್ನು ಹಾಗೂ ಕರ್ಮೇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತದೆ. ದೇಹ ಒಂದು ವಾಹನ ಆದರೆ ಆತ್ಮ ನಾನು ಚಾಲಕ ಆಗಿದ್ದೇನೆ. ಹಾಗೆಯೇ ಆತ್ಮನ ಮೂಲ ಸ್ಥಳ ಪರಮಧಾಮ ಅಥವಾ ಬ್ರಹ್ಮಾಂಡ ಆಗಿದೆ. ಆತ್ಮನ ಮೂಲ ಗುಣಗಳು ಶಾಂತಿ, ಪವಿತ್ರತೆ, ಪ್ರೇಮ, ಆನಂದ, ಧೈರ್ಯ, ಶಕ್ತಿ, ಸುಖ, ಆನಂದ ಆಗಿದೆ. ಹೀಗೆ ಆತ್ಮದ ಬಗ್ಗೆ ಅನೇಕ ವಿಷಯಗಳನ್ನು ನೆನ್ನೆ ದಿನ ನಾವು ಕೇಳಿದ್ದೇವೆ. ಅದರಲ್ಲಿ ಒಂದು ಮಾತನ್ನು ನಾವು ಕೇಳಿದೆವು. ಆತ್ಮಗಳು ನಾವು ಈ ಸೃಷ್ಟಿಯ ರಂಗಮಂಚದ ಮೇಲೆ ಬರುವ ಮೊದಲು ನಮ್ಮದೇ ಆದಂತಹ ಆ ಶಾಂತಿಯ ಲೋಕದಲ್ಲಿ ಪರಮಧಾಮದಲ್ಲಿ ವಾಸ ಮಾಡ್ತಿರ್ತೇವೆ. ಇಲ್ಲಿ ಬಂದ ನಂತರ ಆತ್ಮಕ್ಕೆ ದೇಹ ಪ್ರಾಪ್ತಿಯಾಗ್ತದೆ. ಆತ್ಮ ದೇಹವನ್ನು ಪಡೆಯುವ ಕ್ರಿಯೆಗೆ ಜನನ ಅಂತ ಹೇಳ್ತಾರೆ. ಆತ್ಮ ದೇಹವನ್ನು ಬಿಡುವ ಕ್ರಿಯೆಗೆ ಮರಣ ಅಂತ ಹೇಳ್ತಾರೆ. ಹಾಗಾದರೆ ಆತ್ಮ ಮತ್ತೆ ಮತ್ತೆ ಯಾವ ದೇಹವನ್ನು ಪಡ್ಕೊಳ್ತದೆ? ಆತ್ಮಕ್ಕೆ ಪುನರ್ಜನ್ಮ ಇದೆಯೋ ಹೇಗೆ? ಇದ್ದರೆ ಎಷ್ಟು ಪುನರ್ಜನ್ಮಗಳಲ್ಲಿ ನಾವು ಬರ್ತೀವಿ? ಯಾವ ಆಧಾರದಿಂದ ನಮಗೆ ಪುನರ್ಜನ್ಮದ ಪ್ರಾಪ್ತಿಯಾಗ್ತದೆ ಅನ್ನೋದರ ಬಗ್ಗೆ ಈ ದಿನದ ಪಾಠದಲ್ಲಿ ನಾವು ಕೇಳೋಣ. ಭಗವದ್ಗೀತೆ ಹೇಳ್ತದೆ, ಈ ದೇಹ ಅನ್ನೋದು ಆತ್ಮಕ್ಕೆ ಒಂದು ವಸ್ತ್ರ ಇದ್ದಂತೆ ಅಂತ. ಹೇಗೆ ವ್ಯಕ್ತಿ ವಸ್ತ್ರಗಳು ಹಳೇದಾದಾಗ, ಬಟ್ಟೆಗಳು ಹಳೇದಾದಾಗ ಹಳೆ ಬಟ್ಟೆಗಳನ್ನು ತೆಗೆದುಹಾಕಿ ಹೊಸ ಬಟ್ಟೆಗಳನ್ನು ಧರಿಸ್ತಾನೆ.
ಹಾಗೆ ಆತ್ಮನೂ ಸಹ ಈ ದೇಹವೆಂಬ ವಸ್ತ್ರ ಜೀರ್ಣ ಅವಸ್ಥೆಗೆ ಬಂದಾಗ ಹಳೆ ದೇಹ ಅಥವಾ ಹಳೆ ವಸ್ತ್ರವನ್ನು ಬಿಟ್ಟು ಹೊಸ ವಸ್ತ್ರವನ್ನು ಅಂದರೆ ಹೊಸ ದೇಹವನ್ನು ಪ್ರಾಪ್ತಿ ಮಾಡಿಕೊಳ್ತದೆ. ಅದರ ಬಗ್ಗೆನೇ ಭಗವದ್ಗೀತೆ ಈ ರೀತಿಯಲ್ಲಿ ಹೇಳುತ್ತದೆ, ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ. ಜೀರ್ಣ ಆಗಿರುವಂಥ ವಸ್ತ್ರಗಳನ್ನು ಮನುಷ್ಯ ಬಿಟ್ಟಂತೆ ಆತ್ಮ ಜೀರ್ಣ ಆಗಿರುವಂಥ ದೇಹವನ್ನು ಬಿಟ್ಟು ಮತ್ತೆ ಹೊಸ ವಸ್ತ್ರ ಅಂದರೆ ಹೊಸ ದೇಹದಲ್ಲಿ ಹೋಗಿಬಿಡ್ತದೆ ಅನ್ನುವ ಒಂದು ಶ್ಲೋಕ ಭಗವದ್ಗೀತೆಯಲ್ಲಿ ಇದೆ. ಆತ್ಮ ಹೊಸ ದೇಹದಲ್ಲಿ ಹೋದಾಗ ಮೊದಲು ಬಾಲ್ಯಾವಸ್ಥೆ, ನಂತರ ಯುವಾವಸ್ಥೆ, ನಂತರ ಯೌವನಾವಸ್ಥೆ, ನಂತರ ವೃದ್ಧಾವಸ್ಥೆಗೆ ತಲುಪಿ ಶರೀರ ಬಿಟ್ಟ ನಂತರ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡ್ತದೆ. ಮತ್ತು ಇನ್ನೊಂದು ಸ್ಥಳದಲ್ಲಿ ಇನ್ನೊಂದು ಪರಿಸರದಲ್ಲಿ ಚಿಕ್ಕ ದೇಹವನ್ನು ಅಥವಾ ಮಗುವಾಗಿ ಅದು ಹುಟ್ಟಿ ಬರ್ತದೆ. ಆದರೆ ಈ ಪುನರ್ಜನ್ಮದ ಬಗ್ಗೆ ಭಾರತದಲ್ಲಿ ಒಂದು ಮಾನ್ಯತೆ ಇತ್ತು. ಅದೇನೆಂದರೆ, ಒಬ್ಬ ಮನುಷ್ಯ ಮಾನವನಾಗಿ ಹುಟ್ಟಿ ಬರಬೇಕಾದ್ರೆ ಅವನು 84 ಜೀವರಾಶಿಗಳಲ್ಲಿ ಹುಟ್ಟಿ ಬರಬೇಕಾಗ್ತದೆ. ಪಶು ಪ್ರಾಣಿಗಳ ದೇಹ, ಕ್ರಿಮಿಕೀಟಗಳ ದೇಹವನ್ನು ಪಡೆದುಕೊಂಡು ಎಲ್ಲ ರೀತಿಯ ಜನ್ಮಗಳಲ್ಲಿ ತಮ್ಮ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಕೊನೆಗೆ ಮಾನವ ಜನ್ಮ ಅವನಿಗೆ ಸಿಗ್ತದೆ. ಮಾನವ ಜನ್ಮ ದುರ್ಲಭ ಅಂತ ಮಾನ್ಯತೆ ಇತ್ತು. ಹಾಗೆಯೇ ಒಬ್ಬ ಮನುಷ್ಯ 84 ಲಕ್ಷ ಜೀವರಾಶಿಗಳಲ್ಲಿ ಬರ್ತಾನೆ ಅನ್ನುವ ಮಾನ್ಯತೆಯೂ ಭಾರತದಲ್ಲಿ ಇದೆ. ಆದರೆ ಪರಮಾತ್ಮ ಹೇಳುವ ಜ್ಞಾನದ ಆಧಾರದಿಂದ ಮತ್ತು ಕೆಲವು ಅಧ್ಯಯನಗಳ ಆಧಾರದಿಂದ ವೈಜ್ಞಾನಿಕವಾಗಿಯೂ ಸಹ ಹೇಳಬೇಕಾದರೆ ಯಾವುದೇ ಮಾನವ ದೇಹ ಬಿಟ್ಟ ನಂತರ ಪಶು ಪ್ರಾಣಿಯಾಗಿ ಹುಟ್ಟೋದಿಲ್ಲ. ಅವನು ಪುನಃ ಮನುಷ್ಯನಾಗಿಯೇ ಹುಟ್ಟಬೇಕಾಗ್ತದೆ. ಏಕೆಂದರೆ ಬೀಜದಂತೆ ಫಲ ಅಂತ ನಾವು ಹೇಳ್ತೇವೆ. ಮಾವಿನ ಬೀಜ ಹಾಕಿದರೆ ಮಾವಿನ ಫಲ ಸಿಗ್ತದೆ, ಬೇವಿನ ಬೀಜ ಹಾಕಿದರೆ ಬೇವಿನ ಫಲ ಸಿಗುತ್ತೆ. ಹಾಗೆ ಮನುಷ್ಯನ ಆತ್ಮದಲ್ಲಿ ಮನುಷ್ಯನ ಸಂಸ್ಕಾರಗಳು ಇರುವ ಕಾರಣ ಅವನಿಗೆ ಒಂದು ಮನುಷ್ಯ ದೇಹ ಬಿಟ್ಟ ನಂತರ ಮತ್ತೆ ಪಾತ್ರ ಅಭಿನಯಿಸಲು ಮಾನವ ದೇಹನೇ ಬೇಕಾಗ್ತದೆ ಮತ್ತು ಮಾನವ ದೇಹನೇ ಸಿಗುತ್ತದೆ. ಆದರೆ ನಮ್ಮ ಪೂರ್ವಜರು ಒಂದು ಮಾತನ್ನು ಹೇಳ್ತಿದ್ರು, ನೋಡಿ, ನೀವು ಪಾಪ ಮಾಡಿದರೆ ನಿಮಗೆ ನಾಯಿ ಜನ್ಮ ಬರ್ತದೆ, ಕತ್ತೆ ಜನ್ಮ ಬರ್ತದೆ. ನೀವು ಒಬ್ಬರಿಗೆ ನೀರು ಕೊಡದಿದ್ದರೆ ಮುಂದಿನ ಜನ್ಮದಲ್ಲಿ ಹಲ್ಲಿಯಾಗಿ ಹುಟ್ಟುತ್ತೀರಿ ಅಂತ ನಾವು ಸಣ್ಣವರಿದ್ದಾಗೆಲ್ಲ ಹೇಳ್ತಿದ್ರು. ಆ ಮಾತನ್ನು ಯಾಕೆ ಹೇಳ್ತಿದ್ರು ಅಂದರೆ, ಮನುಷ್ಯ ಯಾವುದೇ ರೀತಿಯ ಪಾಪಕರ್ಮ ಮಾಡದೇ ಇರಲಿ, ಪಾಪದ ಬಗ್ಗೆ ಅವನಲ್ಲಿ ಭಯ ಇರಲಿ ಎಂಬ ಉದ್ದೇಶದಿಂದ ಆ ರೀತಿಯಲ್ಲಿ ಹೇಳ್ತಿದ್ರು. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಯಾರೂ ಸಹ ಪಾಪಕ್ಕೆ ಹೆದರಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಿಲ್ಲ. ಅಂದ ಮೇಲೆ ಅದು ನಮ್ಮಲ್ಲಿ ಒಂದು ಎಚ್ಚರಿಕೆ ಇರಲಿ, ಭಯ ಇರಲಿ ಎಂಬ ಉದ್ದೇಶದಿಂದ ಹೇಳ್ತಿದ್ರು. ಇನ್ನು ಎರಡನೇ ವಿಚಾರ ಹೇಳಬೇಕಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ, ಚಿಕ್ಕ ಮಕ್ಕಳಿಗೆ
ಹಿಂದಿನ ಜನ್ಮದ ಸ್ಮೃತಿಗಳು ಇದ್ದಕ್ಕಿದ್ದಂಗೆ ಆ ನೆನಪುಗಳು ಬಂದ್ಬಿಡ್ತವೆ. ಆ ಮಕ್ಕಳು ಹೇಳ್ತವೆ, ನಾನು ಹಿಂದಿನ ಜನ್ಮದಲ್ಲಿ ಇಂಥ ಊರಿನಲ್ಲಿ ಹುಟ್ಟಿದ್ದೆ, ಇಂಥವರು ನನಗೆ ತಂದೆ ತಾಯಿ ಆಗಿದ್ರು, ಇಂಥವಳು ನನಗೆ ಹೆಂಡತಿ ಆಗಿದ್ಲು, ನನಗೊಂದು ಮಗು ಇತ್ತು, ನಾನು ಲಾರಿ ಆಕ್ಸಿಡೆಂಟಲ್ಲಿ ದೇಹ ಬಿಟ್ಟೆ, ಈಗ ಇಲ್ಲಿ ಹುಟ್ಟಿದ್ದೀನಿ ಅಂತ ವರ್ಣನೆ ಮಾಡ್ತಾರೆ. ಅಂಥ ಘಟನೆಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಮತ್ತು ಮಕ್ಕಳು ಹೇಳಿದ ರೀತಿಯಲ್ಲಿ ಆಯಾ ಸ್ಥಳಕ್ಕೆ ಹೋಗಿ ನೋಡಿದಾಗ ಆ ಮಗು ಹೇಳಿದ್ದು ಸತ್ಯ ಅಂತ ಕಂಡುಬರ್ತದೆ. ಹೀಗೆ ಅನೇಕ ಘಟನೆಗಳನ್ನು ನೀವು ಪತ್ರಿಕೆಗಳಲ್ಲಿ, ಮಾಸಪತ್ರಿಕೆಗಳಲ್ಲಿ ಓದಿರಬಹುದು. ಒಬ್ಬ ಹುಡುಗ ವಿಕ್ಟರ್ ಅಂತ ಈ ಜನ್ಮದಲ್ಲಿ ಇಂಡೋನೇಷಿಯಾದಲ್ಲಿ ಹುಟ್ಟಿದ್ದಾನೆ. ಇದ್ದಕ್ಕಿದ್ದಂಗೆ 6ನೇ ವರ್ಷದಲ್ಲಿ ಅವನು ಒಂದು ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದ ಭಾಷೆಯನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲರ ಹತ್ತಿರ ಹೋಗಿ ಕೇಳಿದಾಗ ಅದು ಪಂಜಾಬಿ ಭಾಷೆ ಅಂತ ಗೊತ್ತಾಗ್ತದೆ. ಡಾಕ್ಟರ್ಸ್ ಹತ್ರ ಅವನನ್ನು ಕರ್ಕೊಂಡು ಹೋಗ್ತಾರೆ. ಆ ಹುಡುಗ ಮತ್ತು ಪಂಜಾಬಿ ಅರ್ಥ ಆಗುವವರನ್ನ ಕೇಳ್ತಾರೆ. ಆ ಹುಡುಗ ಹೇಳ್ತಿರ್ತಾನೆ, ನಾನು ಪಂಜಾಬದ ಇಂಥ ಊರಿನಲ್ಲಿ ಇದ್ದೆ, ಇಂಥವರು ನನ್ನ ತಂದೆ ತಾಯಿಗಳು ಇನ್ನೂ ಸಹ ಇದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ಮಗ ಇದ್ದಾನೆ, ನನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಿರ್ತಾನೆ. ಹಾಗೆಯೇ ಆ ಹುಡುಗನಿಗೆ ಅವರಪ್ಪ ಅಮ್ಮ ಡಾಕ್ಟರ್ಸ್ಗಳು ಎಲ್ಲರೂ ಜೊತೆಗೆ ಕರ್ಕೊಂಡು ಬಂದಾಗ ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ಇಳಿದು ಕೂಡಲೇ ಆ ಹುಡುಗ ನೇರವಾಗಿ ತನ್ನ ಊರಿಗೆ ಕರ್ಕೊಂಡು ಹೋಗ್ತಾನೆ. ಈ ಜನ್ಮದಲ್ಲಿ ಅವನು ಆ ಊರೇ ನೋಡಿಲ್ಲ, ಆದರೆ ಎಲ್ಲರಿಗೂ ದಾರಿ ತೋರಿಸಿ ಅವನ ಅಪ್ಪ ಅಮ್ಮ ಇರುವ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅಮ್ಮನಿಗೆ ನೋಡಿದ ಕೂಡಲೇ ಅವನು ಅಪ್ಕೊಳ್ತಾನೆ. ಅವರ ಅಪ್ಪ ಅಮ್ಮನೂ ಹೇಳ್ತಾರೆ, ಹೌದು ನನ್ನ ಮಗ ಇಂಥ ದಿನ ಹೀಗೆ ಅಪಘಾತದಲ್ಲಿ ಶರೀರ ಬಿಟ್ಟಿದ್ದ ಮತ್ತು ಅವನ ಹೆಂಡತಿ ಮಗ ಎಲ್ಲ ಇದ್ದಾರೆ ಅಂಥೇಳಿ. ಆ ಹೆಂಡತಿ ಎಲ್ಲಿ ಅಂತ ಕೇಳಿದಾಗ ಅವಳು ತವ್ರ ಮನೆಗೆ ಹೋಗಿರ್ತಾಳೆ. ಇವನು ನೇರವಾಗಿ ಹೆಂಡತಿಯ ತವ್ರ ಮನೆಗೂ ಕರ್ಕೊಂಡು ಹೋಗ್ತಾನೆ ಆ ಹುಡುಗ. ಅಲ್ಲಿ ನೋಡಿದರೆ ಅವಳು ಇನ್ನೊಂದು ಮದುವೆ ಮಾಡ್ಕೊಂಡಿರ್ತಾಳೆ. ಅದನ್ನು ನೋಡಿ ಆ ಹುಡುಗನಿಗೆ ಬಹಳ ಸಿಟ್ಟು ಬಂದ್ಬಿಡ್ತು. ಆ ಸಿಟ್ಟಿನ ಆವೇಶದಲ್ಲಿ ಅವನು ಆ ಹೆಂಡತಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ ನೋಡಿದ ಕೂಡಲೇ. ಆಗ ಅವನಿಗೆ ಮತ್ತೆ ಸ್ಮೃತಿ ಭ್ರಂಶ ಆಗಿಬಿಡ್ತದೆ. ಹೀಗೆ ಅನೇಕ ಉದಾಹರಣೆಗಳನ್ನು ಬೆಂಗಳೂರಿನ ಈ ಮಾನಸಿಕ ರೋಗ ವಿಜ್ಞಾನ ಏನಿದೆ ಆ ಸಂಸ್ಥೆಯವರು ಸಹ ಅಧ್ಯಯನ ಮಾಡಿ ಕಂಡುಹಿಡಿದಿದ್ದಾರೆ. ಇಂಥ ಎಲ್ಲ ಘಟನೆಗಳಲ್ಲಿ ಕಂಡುಬಂದಿದ್ದು ಏನೆಂದರೆ, ಎಲ್ಲ ಮಕ್ಕಳು ತಾವು ಹಿಂದಿನ ಜನ್ಮದಲ್ಲಿ ಇಂಥವ್ರ ಮಗ ಆಗಿದ್ದೆ, ಇಂಥವ್ರ ಮಗಳಾಗಿದ್ದೆ ಅಂತ ಹೇಳಿದ್ದಾರೆ ವಿನಃ ಇಂಥವ್ರ ಮನೆಯಲ್ಲಿ ನಾನು ನಾಯಿಯಾಗಿ ಸೇವೆ ಮಾಡ್ತಿದ್ದೆ, ಬೆಕ್ಕಾಗಿ ಓಡಾಡ್ಕೊಂಡಿದ್ದೆ, ಇಲಿಯಾಗಿ ಅವ್ರ ಮನೆಗೆಲ್ಲ ಹಾಳು ಮಾಡ್ತಿದ್ದೆ ಅಂತ ಯಾರೂ ಹೇಳಿಲ್ಲ. ಇದರಿಂದ ಸಿದ್ಧವಾಗ್ತದೆ ಅವರು ಹಿಂದಿನ ಜನ್ಮದಲ್ಲೂ ಸಹ ಮನುಷ್ಯರೇ ಆಗಿದ್ದರು, ಮನುಷ್ಯರ ಮಕ್ಕಳಾಗಿದ್ದರು, ಈ ಜನ್ಮದಲ್ಲೂ ಸಹ ಅವರು ಮನುಷ್ಯರಾಗಿ ಹುಟ್ಟಿದ್ದಾರೆ ಅಂತೇಳಿ. ಇನ್ನೊಂದು ಮಾನ್ಯತೆ ಎಲ್ಲರಲ್ಲೂ ಇತ್ತು, ಏನಂದರೆ ಡಾರ್ವಿನ್ ಥಿಯರಿ. ಡಾರ್ವಿನ್ ಮಹಾಶಯ ಬರೆದಿಟ್ಟು ಹೋಗಿದ್ದಾನೆ, ಮಂಗನಿಂದ ಮಾನವ ಅಂಥೇಳಿ. ಆದರೆ ಇತ್ತೀಚೆಗೆ ಅವನ ಆ ಒಂದು ತತ್ವ ಏನಿದೆ ಅದು ತಪ್ಪಾಗಿದೆ ಅಂತ ವೈಜ್ಞಾನಿಕರು ಸಹ ಸಿದ್ಧ ಮಾಡಿದ್ದಾರೆ. ಮನುಷ್ಯನ ಆತ್ಮದಲ್ಲಿ, ಮನುಷ್ಯನ ದೇಹದಲ್ಲಿ ಮನುಷ್ಯನ ಜೀನ್ಸ್ ಇರ್ತವೆ. ಅವನು ಮನುಷ್ಯನಾಗಿಯೇ ಹುಟ್ಟಬೇಕು. ಪ್ರಾಣಿಗಳ ದೇಹದಲ್ಲಿ ಪ್ರಾಣಿಗಳ ಜೀನ್ಸ್ ಇರ್ತವೆ. ಹೀಗೆ ಮಂಗನಿದ್ದವನು ಮಾನವ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ದರೆ ಇವತ್ತು ಮಂಗಗಳ ವಂಶನೇ ಇರಬಾರ್ದಾಗಿತ್ತು,
ಎಲ್ಲ ಮಂಗಗಳು ಮಾನವರಾಗಿ ಹುಟ್ಟಬೇಕಾಗಿತ್ತು. ಎರಡನೇದು, ನಮ್ಮ ಪೂರ್ವಜರು, ನಮ್ಮ ವಂಶಜರು ಮಂಗಗಳಾಗಿದ್ದರು, ಕೋತಿಗಳಾಗಿದ್ದರು ಅಂದರೆ ನಮಗೆ ಹೇಗೆ ಅನ್ನಿಸ್ತದೆ? ನಾವು ಮಂಗನ ವಂಶಜರಲ್ಲ, ನಾವು ದೇವತಾ ವಂಶಜರು. ನಮ್ಮ ಇತಿಹಾಸ ಏನು ಹೇಳ್ತದೆ? ನಾವು ರಾಮ ಕೃಷ್ಣನ ವಂಶದವರು, ನಾವು ಮಂಗನ ವಂಶಜರು ಅಲ್ಲ. ಆದರೆ ಇವತ್ತಿನ ಮನುಷ್ಯನ ಗುಣ ಮಂಗನ ಸಮಾನ ಆಗಿದೆ. ಮನುಷ್ಯ ನೋಡಲಿಕ್ಕೆ ಮನುಷ್ಯನ ರೂಪದಲ್ಲಿಯೇ ಇದ್ದರೂ ಮನುಷ್ಯನ ಬುದ್ಧಿ ಮತ್ತು ಗುಣಗಳು ಮಂಗನ ಸಮಾನ ಆಗಿವೆ. ಹೀಗೆ ಇವತ್ತು ನಾವು ಮನುಷ್ಯರೂಪಿ ಮಂಗಗಳಾಗಿದ್ದೇವೆ ವಿನಃ ನಿಜವಾದ ಮಂಗಗಳು ಆಗಿಲ್ಲ. ಈಗ ಆ ಮಂಗನ ಬುದ್ಧಿಯನ್ನು ತೆಗೆದುಹಾಕಿ ಮತ್ತೆ ನಾವು ದೇವತಾ ಬುದ್ಧಿಯನ್ನು ಕಲಿಬೇಕಾಗಿದೆ. ಹೀಗೆ ಡಾರ್ವಿನ್ ಥಿಯರಿ ಸಹ ತಪ್ಪಾಗಿದೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಇನ್ನು ನಮ್ಮ ಹಿರಿಯರು ಏನು ಹೇಳಿದರು? ನೀವು ಪಾಪ ಮಾಡಿದರೆ ಮುಂದಿನ ಜನ್ಮದಲ್ಲಿ ಪಶು ಪ್ರಾಣಿಗಳಾಗ್ತೀರಿ ಅಂತ. ನಾಯಿ ಆಗ್ತೀರಿ, ಕತ್ತೆ ಆಗ್ತೀರಿ, ಅಥವಾ ಮತ್ತೊಂದು ಪ್ರಾಣಿಯಾಗಿ ಹುಟ್ಟುತ್ತೀರಿ ಅಂತ ಹೇಳಿದರು. ನಾಯಿ ಆಗೋದಂದರೆ ಏನು? ನಮ್ಮ ಕರ್ಮದ ಆಧಾರದಿಂದ ಅಥವಾ ಮನುಷ್ಯರು ತಮ್ಮ ಕರ್ಮದ ಆಧಾರದಿಂದ ನಾಯಿ ಸಮಾನ ಜೀವನ ನಡೆಸುವಂಥವರಾಗಿ ಹುಟ್ಟುತ್ತಾರೆ. ನೋಡಿ, ನಾಯಿ ಹೇಗೆ ಊಟಕ್ಕಾಗಿ ಮನೆ ಮನೆಗೂ ಅಲ್ದಾಡ್ತದೆ, ದಾರಿ ದಾರಿಗೂ ಅಲ್ದಾಡ್ತದೆ, ಮದುವೆ ಛತ್ರಗಳಲ್ಲಿ ಹೊರಗೆ ಹಾಕಿರುವಂಥ ಅನ್ನವನ್ನು ನಾಯಿ ತಿಂತದೆ. ಹಾಗೆ ಒಬ್ಬ ಬಡ ಮನುಷ್ಯ ಅಥವಾ ಭಿಕ್ಷುಕರು ಅವರೂ ಸಹ ಊಟಕ್ಕಾಗಿ ಅಲ್ದಾಡ್ತಾ ಇರ್ತಾರೆ. ಅಂದರೆ ಅವರ ಜೀವನನೂ ಇವತ್ತು ನಾಯಿ ಸಮಾನ ಆಗಿ, ಭಿಕ್ಷುಕರು ಅಲ್ಲೇ ಎಲ್ಲರೂ ಬಿಟ್ಟಿದ್ದನ್ನು ಊಟ ಮಾಡ್ತಿರ್ತಾರೆ, ನಾಯಿಗಳು ಅಲ್ಲೇ ಊಟ ಮಾಡ್ತಿರ್ತವೆ. ಅಂದರೆ ಈ ಮನುಷ್ಯನ ಜೀವನನೂ ನಾಯಿಯ ಸಮಾನ ಆಗಿದೆ ವಿನಃ ಅವನು ನೋಡಲಿಕ್ಕೆ ಮನುಷ್ಯನೇ ಇದ್ದಾನೆ. ಅವನ ಗುಣಗಳು ನಾಯಿ ಸಮಾನ ಆಗಿವೆ, ಅವನ ಜೀವನ ನಾಯಿ ಸಮಾನ ಆಗಿದೆ ಅಂತ ಹೇಳ್ಬೋದು. ಅದೇ ಒಂದು ನಾಯಿ ಶ್ರೀಮಂತರ ಮನೆಯಲ್ಲಿ ಬೆಳೀತಾ ಇದ್ದರೆ ಆ ನಾಯಿಗೆ ಶ್ರೀಮಂತರ ಮನೆಯಲ್ಲಿ ಒಳ್ಳೆಯ ಆಹಾರ ಕೊಡ್ತಾರೆ, ಬ್ರೆಡ್ಡು ಬಿಸ್ಕಿಟ್ಟು ಕೊಡ್ತಾರೆ, ಹಾಲು ಕೊಡ್ತಾರೆ. ಹೊರಗೆ ಹೋಗುವಾಗ ಕಾರಿನಲ್ಲಿ ತಮ್ಮ ಜೊತೆಗೆ ಆ ನಾಯಿಗೂ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಆ ನಾಯಿ ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮ ಮಾಡಿದೆ. ಅದರ ಫಲವಾಗಿ ಅದು ಅಂಥ ಮನೆಯಲ್ಲಿ ಬಂದು ಸೇರಿಕೊಂಡಿದೆ. ಈ ಮನುಷ್ಯ ಹಿಂದಿನ ಕರ್ಮದಲ್ಲಿ ಕೆಟ್ಟ ಕರ್ಮ ಮಾಡಿರೋದ್ರಿಂದ ಅವನು ಇವತ್ತು ನಾಯಿ ಸಮಾನಾಗಿ ಬದುಕ್ತಾ ಇದ್ದಾನೆ. ಹೀಗೆ ಮನುಷ್ಯರು ತಾವು ಮಾಡಿದ ಕರ್ಮಗಳ ಆಧಾರದಿಂದ ಪುನರ್ಜನ್ಮವನ್ನು ಮಾನವ ದೇಹದಲ್ಲಿಯೇ ಪಡ್ಕೊಳ್ತಾರೆ. ಆದರೆ ಕರ್ಮದ ಆಧಾರದಿಂದ ಅಂಥ ಪರಿಸರ, ಅಂಥ ವಾತಾವರಣ, ಅಂಥ ಜೀವನವನ್ನು ಅವರು ಅಲ್ಲಿ ನಡೆಸಬೇಕಾಗ್ತದೆ. ಕರ್ಮದ ಆಧಾರದಿಂದ ಪುನರ್ಜನ್ಮ ಇರುವ ಕಾರಣ ಇವತ್ತು ಮನುಷ್ಯರಲ್ಲಿ ನಾವು ವ್ಯತ್ಯಾಸ ನೋಡ್ತಿದ್ದೇವೆ. ಒಂದು ವೇಳೆ ಹಿಂದಿನ ಪಶು ಪ್ರಾಣಿಗಳ ಜನ್ಮಗಳಲ್ಲಿ ನಮ್ಮ ಪಾಪವನ್ನೆಲ್ಲ ಕಳ್ಕೊಂಡು ಕೊನೆಗೆ ನಾವು ಮಾನವ ದೇಹ ಪಡೆದಿದ್ದೇ ಆಗಿದ್ದರೆ ಎಲ್ಲರೂ ಸಹ ನಾವೆಲ್ಲ ಮಾನವರು ಒಂದೇ ಸ್ಥಿತಿಯಲ್ಲಿ ಇರಬೇಕಾಗಿತ್ತು. ಸಮಾನ ಶ್ರೀಮಂತರು, ಸಮಾನ ವಿದ್ಯಾವಂತರು, ಸಮಾನ ಆರೋಗ್ಯವಂತರಾಗಿ ಹುಟ್ಟಬೇಕಾಗಿತ್ತು. ಆದರೆ ನಾವು ನೋಡ್ತಾ ಇದ್ದೀವಿ, ಒಬ್ಬ ಮನುಷ್ಯ ಇದ್ದಂತೆ ಇನ್ನೊಬ್ಬ ಮನುಷ್ಯ ಇಲ್ಲ. ಎಷ್ಟು ಜನ ಮನುಷ್ಯರಿದ್ದೇವೋ ಅಷ್ಟು ಜನ ಬೇರೆ ಬೇರೆ ಥರನೇ ಇದ್ದೇವೆ. ಮನುಷ್ಯರಲ್ಲಿ ವ್ಯತ್ಯಾಸ ಇದೆ. ಯಾಕೆ ಅಂದರೆ ಅವರು ಹಿಂದೆ ಮಾಡಿದ ಕರ್ಮನೇ ಅದಕ್ಕೆ ಕಾರಣ. ನೋಡಿ, ಒಂದೇ ಮನೆಯಲ್ಲಿ ಇರುವ 5 ಜನ ಮಕ್ಕಳು ಸಹ ಒಂದೇ ಥರ ಇರೋದಿಲ್ಲ. ಒಬ್ಬನು ಇಂಜಿನಿಯರ್ ಆಗ್ತಾನೆ, ಒಬ್ಬನು ಡಾಕ್ಟರ್ ಆಗ್ತಾನೆ, ಒಬ್ಬನು ಒಳ್ಳೆ ರೀತಿಯಿಂದ
ಯಾವುದನ್ನೂ ಮಾಡೋದಿಲ್ಲ. ಮನೆತನಕ್ಕೆ ಕೆಟ್ಟ ಹೆಸರು ತರ್ತಾನೆ, ಅಪ್ಪ ಅಮ್ಮನಿಗೂ ಕೆಟ್ಟ ಹೆಸರು ತರ್ತಾನೆ. ಯಾಕೆ ಈ ವ್ಯತ್ಯಾಸ ಅಂದರೆ ಅವರವರು ಮಾಡಿದ ಕರ್ಮನೇ ಅದಕ್ಕೆ ಕಾರಣ. ಅದರಲ್ಲೂ ಒಬ್ಬನಿಗೆ BP ಬರ್ತದೆ, ಒಬ್ಬನಿಗೆ ಸಕ್ಕರೆ ಕಾಯಿಲೆ ಬರ್ತದೆ, ಒಬ್ಬನಿಗೆ ಕ್ಯಾನ್ಸರ್ ಬರ್ತದೆ. ಆ ಎಲ್ಲ ಮಕ್ಕಳು ಒಂದೇ ಮನೆಯಲ್ಲಿ ಒಂದೇ ತಾಯಿ, ಒಬ್ಬಳೇ ತಾಯಿ ಮಾಡಿದ ಒಂದೇ ಆಹಾರವನ್ನು ಬಾಲ್ಯದಿಂದನೂ ಸ್ವೀಕಾರ ಮಾಡಿರ್ತಾರೆ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಕಾಯಿಲೆ ಬರ್ತದೆ. ಯಾಕೆ ಅಂದರೆ ಅವರ ಪೂರ್ವಜನ್ಮದ ಕರ್ಮ ಅಂತಲೇ ಇಲ್ಲಿ ಹೇಳಬೇಕಾಗ್ತದೆ. ಇನ್ನು ಮಾನವನ ಆತ್ಮದಲ್ಲಿ ಮಾನವನ ಸಂಸ್ಕಾರಗಳು ಅಂದರೆ ಮಾತನಾಡುವ ಸಂಸ್ಕಾರ, ಯೋಚನೆ ಮಾಡುವ ಸಂಸ್ಕಾರ, ಪ್ರಾಣಿಗಳಕ್ಕಿಂತ ತೀವ್ರವಾದಂಥ ಬುದ್ಧಿಶಕ್ತಿ ಇವೆಲ್ಲ ಇರೋದರಿಂದ ಆತ್ಮದಲ್ಲಿ ಇರುವ ಪಾತ್ರ ಅಥವಾ ಸಂಸ್ಕಾರಗಳನ್ನು ಪ್ರಕಟ ಮಾಡಲು, ಪಾತ್ರ ಅಭಿನಯಿಸಲು ಮನುಷ್ಯನಿಗೆ ಮನುಷ್ಯ ದೇಹನೇ ಬೇಕಾಗ್ತದೆ. ಹೀಗೆ ಇನ್ನೂ ಅನೇಕ ಉದಾಹರಣೆಗಳ ಮೂಲಕನೂ ನಾವಿದನ್ನು ಸಿದ್ಧ ಮಾಡಬಹುದು. ಮನುಷ್ಯ ಹಿಂದೆನೂ ಮನುಷ್ಯ ಆಗಿದ್ದ, ಇವತ್ತೂ ಮನುಷ್ಯನಾಗಿದ್ದಾನೆ, ಮುಂದೆಯೂ ನಾವು ಮನುಷ್ಯರಾಗ್ತೇವೆ. ಆದರೆ ನಾವು ಒಂದು ಪರಿಸರದಲ್ಲಿ, ಒಂದು ಮನೆತನದಲ್ಲಿ ಹುಟ್ಟಿ ಬರಬೇಕಾದ್ರೆ, ಒಂದು ಸ್ಥಿತಿಯಲ್ಲಿ ಹುಟ್ಟಿ ಬರಬೇಕಾದ್ರೆ ಅದಕ್ಕೆ ನಮ್ಮ ಕರ್ಮನೇ ಕಾರಣ. ಅದಕ್ಕೆ ಭಾರತದಲ್ಲಿ ಕರ್ಮ ಸಿದ್ಧಾಂತಕ್ಕೆ ಬಹಳ ಮಾನ್ಯತೆ ಇದೆ. ನೋಡಿ, ಒಬ್ಬ ಶ್ರೀಮಂತ ವ್ಯಕ್ತಿಯ ಮನೆಯಲ್ಲಿ ಒಂದು ಮಗು ಹುಟ್ಟಿದರೆ ಜನ ಹೇಳ್ತಾರೆ ಅವನು ಪಡ್ಕೊಂಡು ಬಂದಿದ್ದಾನೆ. ಆ ಮಗು ನೋಡಿದರೆ ಅವಾಗಿನ್ನೂ ಹುಟ್ಟಿರ್ತದೆ, ಆದರೆ ಜನ ಏನು ಹೇಳ್ತಾರೆ, ಅವನು ಪಡ್ಕೊಂಡು ಬಂದಿದ್ದಾನೆ, ಆಸ್ತಿಗೆ ವಾರಸುದಾರ ಬಂದ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಹಾಗಾದರೆ ಅವನು ಎಲ್ಲಿ ಪಡ್ಕೊಂಡು ಬಂದಿದ್ದಾನೆ ಅಂದರೆ ಹಿಂದಿನ ಜನ್ಮದಲ್ಲಿ ಪಡ್ಕೊಂಡು ಬಂದಿದ್ದಾನೆ ಅಂತ ಅರ್ಥ. ಹೀಗೆ ಕರ್ಮದ ಆಧಾರದಿಂದ ಫಲವನ್ನು ನಾವೇ ಅನುಭವಿಸ್ಬೇಕಾಗ್ತದೆ. ವಿಜ್ಞಾನದಲ್ಲಿ ಒಂದು ನಿಯಮ ಇದೆ, ಪ್ರತಿಯೊಂದು ಕ್ರಿಯೆಗೆ ಪ್ರತಿಕ್ರಿಯೆ ಇದೆ ಅಂತ. ಹಾಗೆ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಕ್ಕೆ ಪ್ರತಿಫಲ ಇದೆ. ನಾವೇನು ಮಾಡ್ತೀವೋ ಅದನ್ನೇ ನಾವು ಪಡಿಬೇಕಾಗ್ತದೆ. ಏನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರೋದು. ಅದನ್ನು ನಾವು ಈ ಚಿತ್ರದಲ್ಲಿ ಈಗ ನೋಡ್ಬೋದು. ಹೇಳ್ತಾರೆ, ಕರ್ಮದಂತೆ ಫಲ. ಹಳಬರು ಇದನ್ನೇ ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳ್ತಿದ್ರು, ಬಿತ್ತಿದ್ದನ್ನು ಬೆಳೆದಕೋ ಅಂತ ಹೇಳ್ತಿದ್ರು. ಇದು ಪ್ರತಿಯೊಬ್ಬರಿಗೂ ಗೊತ್ತು. ಅದನ್ನು ಅರ್ಥೈಸ್ಕೊಂಡು ನಾವು ಕರ್ಮ ಮಾಡಿದರೆ ಮುಂದಿನ ಜನ್ಮ, ಭವಿಷ್ಯದ ಜನ್ಮ ನಾವು ಶ್ರೇಷ್ಠ ಜನ್ಮವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ದಾನ ಪುಣ್ಯ ಮಾಡ್ತಿದ್ದಾನೆ. ಯಾರು ಈ ಜನ್ಮದಲ್ಲಿ ದಾನ ಪುಣ್ಯ ಮಾಡ್ತಾರೋ ಅವರಿಗೆ ಈ ಜನ್ಮದಲ್ಲಿನೂ ಸಾಕಷ್ಟು ಹಣ ಬರ್ತಾ ಇರ್ತದೆ, ಮುಂದಿನ ಜನ್ಮದಲ್ಲಿನೂ ಅವರು ಸಿರಿವಂತರಾಗಿ ಹುಟ್ಟುತ್ತಾರೆ. ಹಾಗೆಯೇ ಆರೋಗ್ಯ ದಾನ ಮಾಡೋದ್ರಿಂದ ಆರೋಗ್ಯವಂತರಾಗಿ ಹುಟ್ಟುತ್ತಾರೆ. ಈ ಜನ್ಮದಲ್ಲೂ ಆರೋಗ್ಯ ಪ್ರಾಪ್ತಿಯಾಗ್ತದೆ, ಮುಂದಿನ ಜನ್ಮದಲ್ಲೂ ಆರೋಗ್ಯದಿಂದ ಇರ್ತಾರೆ. ಹಾಗೆಯೇ ವಿದ್ಯಾದಾನ ಮಾಡಿದರೆ ಈಗಲೂ ಅವರು ಬುದ್ಧಿವಂತರಿರ್ತಾರೆ, ಮುಂದಿನ ಜನ್ಮದಲ್ಲೂ ವಿದ್ಯಾವಂತರಾಗಿ ಹುಟ್ಟುತ್ತಾರೆ. ಇದರ ವಿರುದ್ಧವಾಗಿ ನಾವು ಬೇರೆಯವರಿಗೆ ಹಿಂಸೆ ಮಾಡಿದರೆ ನಾವು ಅಂಗವಿಕಲರಾಗಿ ಹುಟ್ಟಬೇಕಾಗ್ತದೆ. ಬೇರೆಯವರಿಂದ ಸೇವೆ ಮಾಡಿಸಿಕೊಂಡರೆ ನಾವು ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಾದರೂ ಬೇರೆಯವರ ಸೇವೆ ಮಾಡಬೇಕಾಗ್ತದೆ. ಈ ಜನ್ಮದಲ್ಲಿ ಅಪರಾಧ ಮಾಡಿದರೆ ಅಥವಾ ಈಗ ಅಪರಾಧ ಮಾಡಿದರೆ, ಕಳ್ಳತನ ಮಾಡಿದರೆ ಅವರು ಜೈಲಿಗೆ ಹೋಗಬೇಕಾಗ್ತದೆ. ಒಬ್ಬರಿಗೆ ಸುಖ ಕೊಟ್ಟರೆ ನಮಗೂ ಸುಖನೇ ವಾಪಸ್ ಬರ್ತದೆ, ಒಬ್ಬರಿಗೆ ದುಃಖ ಕೊಟ್ಟರೆ ನಮಗೆ ದುಃಖನೇ ವಾಪಸ್ ಬರ್ತದೆ. ಹಾಗೆ ಈ ಜನ್ಮದಲ್ಲಿ ನಾವು ಪರಮಾತ್ಮನ ಶಿಕ್ಷಣವನ್ನು ಅರ್ಥ ಮಾಡಿಕೊಂಡು ಅದರ ಅಭ್ಯಾಸ ಮಾಡಿ
ಸಾಧನೆ ಮಾಡಿದ್ದೇ ಆದರೆ, ಈ ಜನ್ಮದಲ್ಲಿನೇ ನಾವು ದೈವಿ ಗುಣಗಳನ್ನು ನಮ್ಮಲ್ಲಿ ಧಾರಣೆ ಮಾಡಿಕೊಂಡಿದ್ದೇ ಆದರೆ, ಭವಿಷ್ಯ ಜನ್ಮದಲ್ಲಿ ನಾವು ದೇವತಾ ಆಗಿ ಹುಟ್ಟಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ಹೇಳ್ತಾರೆ, ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುವಂತಹ ಶ್ರೇಷ್ಠ ಕರ್ಮಗಳನ್ನು ಮಾಡ್ರಿ. ಯಾರು ಮಾಡ್ತಾರೆ ಅವ್ರು ಪಡ್ಕೋತಾರೆ. ಜೋ ಕರೇಗಾ ಸೋ ಭರೇಗಾ ಸೋ ಪಾಯೇಗಾ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಶ್ರೇಷ್ಠ ವಿದ್ಯೆಯನ್ನು ಪರಮಾತ್ಮ ನಮಗೆ ಇಲ್ಲಿ ಕಲಿಸ್ತಾ ಇದ್ದಾನೆ. ಈ ಕರ್ಮದ ಗತಿ ಏನಿದೆ, ಕರ್ಮದ ರಹಸ್ಯ, ಇದು ಬಹಳ ಸೂಕ್ಷ್ಮವಾಗಿದೆ. ಈ ಕರ್ಮದ ಬಗ್ಗೆ ಒಂದು ಕಥೆ ಹೇಳಬೇಕಂದ್ರೆ, ಒಬ್ಬ ವ್ಯಕ್ತಿಗೆ 3 ಜನ ಗೆಳೆಯರಿರ್ತಾರೆ. ಆ ವ್ಯಕ್ತಿ ಆ 3 ಜನರಿಗೆ ಕೇಳ್ತಾನೆ, ನೋಡಿ, ನಾನು ಸತ್ತ ನಂತರ ನಿಮ್ಮಲ್ಲಿ ಯಾರು ನೀವು ಬಂದು ನನ್ನ ಬಗ್ಗೆ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳ್ತೀರಾ ಅಂತ. ಆಗ ಒಬ್ಬ ಗೆಳೆಯ ಹೇಳ್ತಾನೆ, ನೀನು ಸತ್ತ ದಿನವೇ ನಿನಗೂ ನನಗೆ ಸಂಬಂಧ ಮುಗೀತದೆ. ನಾನು ಒಂದು ಹೆಜ್ಜೆನೂ ನಿನ್ನ ಜೊತೆಗೆ ಬರೋದಿಲ್ಲ ಅಂತ ಹೇಳ್ತಾನೆ. ಇನ್ನೊಬ್ಬ ಗೆಳೆಯ ಹೇಳ್ತಾನೆ, ನಾನು ನ್ಯಾಯಾಲಯದ ಗೇಟ್ವರೆಗೂ ಬರ್ತೀನಿ, ಆದರೆ ಮುಂದೆ ಅದರ ಒಳಗೆ ಬರೋದಿಲ್ಲ. ನ್ಯಾಯಾಲಯದ ಒಳಗೆ ನಾನು ಬರೋದಿಲ್ಲ, ಅಲ್ಲಿ ತನಕ ನಾನು ಬರ್ತೀನಿ ಅಂತ. 3ನೇ ಗೆಳೆಯ ಹೇಳ್ತಾನೆ, ನೀನು ಎಲ್ಲಿ ಹೋದರೂ ನಾನು ನಿನ್ನನ್ನು ಬಿಡೋದಿಲ್ಲ, ನೀನು ಎಲ್ಲಿ ಹೋದ್ರೂ ನಿನ್ನ ಜೊತೆಗೇ ಇರ್ತೀನಿ ಅಂತ ಹೇಳ್ತಾನೆ. ಇದರ ಅರ್ಥ ಏನು ಅಂದರೆ, ಮೊದಲನೇ ಗೆಳೆಯ ಅಂದರೆ ನಾವು ಮಾಡಿದ ಹೊಲ, ಮನೆ, ತೋಟ, ಅಚಲವಾದಂಥ ಸಂಪತ್ತು, ಅದು ನಾವು ಸತ್ತ ನಂತರ ಒಂದು ದಿನವೂ ನಮ್ಮ ಜೊತೆಗೆ ಬರೋದಿಲ್ಲ. ಇನ್ನು 2ನೇ ಗೆಳೆಯ ಅಂದರೆ ನಮ್ಮ ಬಳಗದವರು, ಬಂಧುಗಳು. ಅವರು ಎಲ್ಲಿಯ ತನಕ ಬರ್ತಾರಂದರೆ ಸ್ಮಶಾನದವರೆಗೂ ಬರ್ತಾರೆ, ಅದಕ್ಕಿಂತ ಮುಂದೆ ಅವರು ಬರೋದಿಲ್ಲ. ಇನ್ನು 3ನೇ ಗೆಳೆಯ ಅಂದರೆ ನಾವು ಮಾಡುವ ಕರ್ಮಗಳು. ಈ ಜನ್ಮದಲ್ಲಿ ಏನು ಪಾಪ, ಪುಣ್ಯ, ಧರ್ಮ, ಕರ್ಮ ಮಾಡಿರ್ತೀವಿ, ಅದು ಸಂಸ್ಕಾರದ ರೂಪದಲ್ಲಿ ನಮ್ಮ ಜೊತೆಗೇ ಬರ್ತದೆ. ಮುಂದಿನ ಜನ್ಮದಲ್ಲೂ ಆ ಕರ್ಮ ನಮ್ಮ ಜೊತೆಗಿರ್ತದೆ. ಕರ್ಮದ ಆಧಾರದಿಂದಲೇ ನಮಗೆ ಪುನರ್ಜನ್ಮ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ನಾವು ಈ ಜನ್ಮದಲ್ಲಿ ಶ್ರೇಷ್ಠ ಕರ್ಮಗಳನ್ನು ಮಾಡಬೇಕು. ಕೆಲವು ಕರ್ಮಗಳ ಫಲ ಏನಿದೆ ತಕ್ಷಣ ಸಿಕ್ಕಿಬಿಡ್ತದೆ ನಮಗೆ. ಕೆಲವು ಕರ್ಮಗಳ ಫಲ 16 ವರ್ಷಗಳ ನಂತರ ಸಿಗ್ತದೆ. ಇನ್ನು ಕೆಲವು ಕರ್ಮಗಳ ಫಲ ಈ ಜನ್ಮದಲ್ಲಿ ಮಾಡಿದ್ದಕ್ಕೆ ಮುಂದಿನ ಜನ್ಮದಲ್ಲೂ ಸಿಗುತ್ತೆ. ಹೇಗೆ ವೃಕ್ಷಗಳಲ್ಲಿ, ಗಿಡ ಮರಗಳಲ್ಲಿ ವೈವಿಧ್ಯತೆ ಇದೆ. ಕೆಲವು ಬೀಜಗಳು ತಕ್ಷಣ ಫಲ ಕೊಡ್ತವೆ, 1 ವರ್ಷದಲ್ಲೇ ಫಲ ಕೊಡ್ತವೆ. ಕೆಲವು ಬೀಜಗಳು 16 ವರ್ಷಗಳ ನಂತರ ಫಲ ಕೊಡ್ತವೆ. ಕೆಲವು ಬೀಜಗಳು ಈಗ ನಾವು ಹಾಕಿದರೆ ಮುಂದೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು ತಿನ್ನುವ ಕಾಲಕ್ಕೆ ಫಲ ಕೊಡ್ತವೆ. ಹಾಗೆಯೇ ಕರ್ಮದಲ್ಲೂ ಸಹ ವಿವಿಧತೆ ಇದೆ. ಅನೇಕ ಪ್ರಕಾರದ ಕರ್ಮಗಳಿವೆ. ಕೆಲವೊಂದನ್ನು ಈಗಲೇ ಮಾಡಿದರೆ ನಾಳೆನೇ ನಮಗೆ ಅದರ ಪರಿಣಾಮ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ಒಬ್ಬ ಕೆಟ್ಟ ಕರ್ಮಗಳನ್ನು ಮಾಡುವಂಥ ವ್ಯಕ್ತಿ ದೇಹ ಬಿಟ್ಟರೆ ಅವನು ಮಾಡಿದ್ದವನು ಅನುಭವಿಸಿದ್ದಾನೆ ಅಂತ ಹೇಳ್ತಾರೆ. ಅವನಿಗೆ ಕಷ್ಟ ಬಂದ್ರೂ ಅನುಭವಿಸ್ಲಿ ಬಿಡು, ಮಾಡಿದ್ದು ಅನುಭವಿಸ್ತಾ ಇದ್ದಾನೆ ಅಂತಾರೆ ಜನ. ಯಾರೂ ಅವನ ಸಹಾಯಕ್ಕೆ ಹೋಗೋದಿಲ್ಲ. ಆದರೆ ಒಳ್ಳೆಯ ಗುಣ ಹೊಂದಿರುವಂತಹ, ಒಳ್ಳೆಯ ಕರ್ಮಗಳನ್ನು ಮಾಡುವಂಥ ವ್ಯಕ್ತಿ, ಪರೋಪಕಾರ ಮಾಡುವಂಥ ವ್ಯಕ್ತಿಗೆ ಕಷ್ಟ ಬಂದಾಗ ಅನೇಕರು ಹೋಗಿ ಅವನಿಗೆ ಸಹಾಯ ಮಾಡ್ತಾರೆ. ಅಂಥವರು ದೇಹ ಬಿಟ್ಟಾಗ ಇವರು ಇನ್ನೂ 4 ವರ್ಷ ಇರಬೇಕಾಗಿತ್ತು, ಜನಕ್ಕೆ ಇವರಿಂದ ಬಹಳ ಉಪಕಾರ ಆಗ್ತಿತ್ತು ಅಂತ ಜನ ಮಾತಾಡ್ತಾರೆ. ಹೀಗೆ ಕರ್ಮದ ಆಧಾರದಿಂದ ಮನುಷ್ಯನ ವ್ಯಕ್ತಿತ್ವ
ನಿರ್ಮಾಣ ಆಗ್ತದೆ. ಒಂದು ಸಣ್ಣ ಘಟನೆ ಇತ್ತೀಚೆಗೆ ನಡೆದಿದ್ದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ನಲ್ಲಿ ರಾತ್ರಿ 10 ಗಂಟೆಗೆ ಒಂದು ರೈಲು ಹೊರಡ್ತದೆ ಬೆಂಗಳೂರಿಗೆ. ಅದು ಪ್ಯಾಸೆಂಜರ್ ಟ್ರೈನ್ ಆಗಿರೋದ್ರಿಂದ ಮತ್ತು ಟಿಕೆಟ್ ಚಾರ್ಜ್ ಕಡಿಮೆ ಇರೋದ್ರಿಂದ ಆ ರೈಲು ಯಾವತ್ತೂ ಫುಲ್ ತುಂಬಿರ್ತದೆ. ಹಾಗೆ ಒಂದು ದಿನ ಒಬ್ಬ ವ್ಯಕ್ತಿ ಬೆಂಗಳೂರಿಗೆ ಹೋಗೋದಕ್ಕಾಗಿ ರೈಲ್ವೆ ಸ್ಟೇಷನಿಗೆ ಬರ್ತಾನೆ. ಯಾವ ಒಂದು ಕೋಚ್ದಲ್ಲೂ ಅವನಿಗೆ ಜಾಗನೇ ಸಿಗೋದಿಲ್ಲ. ಅವನೇನು ಉಪಾಯ ಮಾಡ್ತಾನಂದರೆ ಒಂದು ಕೋಚ್ದಲ್ಲಿ ಹತ್ತಿ ಹೇಳ್ತಾನೆ, ಹಾವು 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 ಅಂತ ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಜನ ಎಲ್ಲ ಹೆದರಿ ಆ ಕೋಚನ್ನು ಬಿಟ್ಟು ಇಳಿದ್ಬಿಡ್ತಾರೆ. ಇವನೇನು ಮಾಡ್ತಾನೆ, ಮೇಲಿನ ಒಂದು ಸೀಟನ್ನು ಹಿಡ್ಕೊಂಡು ಆರಾಮಾಗಿ ಮಲ್ಕೊಂಡು ಬಿಡ್ತಾನೆ. ಇಡೀ ದಿನ ಸುಸ್ತಾಗಿರ್ತಾನ, ಅವನು ಆರಾಮಾಗಿ ಮಲಗಿಬಿಡ್ತಾನೆ. ಬೆಳಗ್ಗೆ ಎದ್ದು ನೋಡ್ತಾನೆ, ಆ ಕೋಚ್ ಹುಬ್ಬಳ್ಳಿ ಸ್ಟೇಷನ್ನಲ್ಲೇ ಇರ್ತದೆ. ಯಾಕೆ ಅಂದರೆ ರೈಲ್ವೆ ಇಲಾಖೆಯವರು ಆ ಒಂದು ಕೋಚನ್ನು ಕಟ್ ಮಾಡಿ ಉಳಿದ ಟ್ರೈನನ್ನು ಬಿಟ್ಕೊಂಡು ಹೋಗಿಬಿಟ್ಟಿರ್ತಾರೆ ಅವರು. ಇವನೇನು ತಿಳ್ಕೊಂಡಿರ್ತಾನೆ, ನಾನು ಆರಾಮಾಗಿ ಮಲಗಿದ್ದೀನಿ, ಬೆಂಗಳೂರಿಗೆ ತಲುಪಿದ್ದೀನಿ ಅಂತ ತಿಳ್ಕೊಂಡಿರ್ತಾನೆ. ಅಂದರೆ ಬೇರೆಯವ್ರಿಗೆಲ್ಲ ಮೋಸ ಮಾಡಲಿಕ್ಕೆ ಹೋಗಿ ಅವನು ತನಗೆ ತಾನೇ ಮೋಸ ಮಾಡ್ಕೊಂಡ್ಬಿಟ್ಟ. ಅವನಿಗೆ 2ನೇ ದಿನ ಬೆಳಗ್ಗೆ ಬೆಂಗಳೂರಲ್ಲಿ ಇಂಟರ್ವ್ಯೂ ಇತ್ತು. ಅದರ ಆಧಾರದಿಂದ ಅವನ ಜೀವನ ನಿರ್ಮಾಣ ಆಗಬೇಕಿತ್ತು. ಆದರೆ ಅನ್ಯರಿಗೆ ಮೋಸ ಮಾಡಲಿಕ್ಕೆ ಹೋಗಿ ಅವನೇನಾಗ್ಬಿಟ್ಟ, ಅವತ್ತಿನ ಇಂಟರ್ವ್ಯೂಗೆ ಹೋಗಲಿಕ್ಕೆ ಆಗಲಿಲ್ಲ ಅವನಿಗೆ. ಈ ಥರದ ಅನೇಕ ಘಟನೆಗಳನ್ನು ನಾವು ನಮ್ಮ ಕಣ್ಮುಂದೆನೂ ನೋಡ್ತಾ ಇರ್ತೀವಿ. ಹೀಗೆ ಈ ಕರ್ಮ ಸಿದ್ಧಾಂತವನ್ನು ಸೂಕ್ಷ್ಮವಾಗಿ ಅರಿತು ನಾವು ಶ್ರೇಷ್ಠ ಕರ್ಮಗಳನ್ನು ಮಾಡಿದರೆ ನಾವು ಭವಿಷ್ಯದಲ್ಲಿ ಒಳ್ಳೆಯ ಜನ್ಮವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಅದರ ಒಂದು ಸಂಪೂರ್ಣ ಜ್ಞಾನ ಪರಮಾತ್ಮ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾನೆ. ಪುಣ್ಯಕರ್ಮ ಮಾಡುವುದಕ್ಕೆ ಸುಕರ್ಮ ಅಂತ ಹೇಳ್ತಾರೆ. ಪಾಪದ ಕರ್ಮ ಮಾಡೋದಕ್ಕೆ ಪಾಪಕರ್ಮ ಅಂತ ಹೇಳ್ತಾರೆ. ಇನ್ನೊಂದು ಕರ್ಮ ಇದೆ ಅಕರ್ಮ ಅಂತ. ಅದು ದೇವತೆಗಳು ಮಾಡುವ ಕರ್ಮಕ್ಕೆ ಅಕರ್ಮ ಅಥವಾ ನ್ಯೂಟ್ರಲ್ ಕರ್ಮ ಅಂತ ಹೇಳಲಾಗ್ತದೆ. ಹೀಗೆ ಕರ್ಮ, ಅಕರ್ಮ, ವಿಕರ್ಮ, ಸುಕರ್ಮದ ಜ್ಞಾನ ಪರಮಾತ್ಮ ಇಲ್ಲಿ ತಿಳಿಸಿಕೊಡ್ತಾನೆ. ಕರ್ಮ ಅಂತೂ ಎಲ್ಲರೂ ಮಾಡ್ತೀವಿ. ಸಾಧಾರಣ ಕರ್ಮಗಳನ್ನು ಪ್ರತಿದಿನ ನಾವೆಲ್ಲರೂ ಮಾಡಲೇಬೇಕಾಗ್ತದೆ. ಯಾಕೆ ಅಂದರೆ ಇದು ಕರ್ಮಕ್ಷೇತ್ರ. ಉಸಿರಾಡೋದು ಒಂದು ಕರ್ಮನೇ, ಕಣ್ಣು ಪಿಳುಕಿಸೋದು ಒಂದು ಕರ್ಮನೇ, ಊಟ ಮಾಡೋದು ಒಂದು ಕರ್ಮನೇ, ನೀರು ಕುಡಿಯೋದು ಒಂದು ಕರ್ಮನೇ. ಹೀಗೆ ಪ್ರತಿನಿತ್ಯ ನಾವು ಕರ್ಮಗಳನ್ನು ಮಾಡ್ತಾನೇ ಇರ್ತೀವಿ. ಆದರೆ ಆ ಕರ್ಮಗಳು ಒಳ್ಳೆಯ ಕರ್ಮಗಳಾಗಬೇಕಾದ್ರೆ ನಾವು ಎಚ್ಚರಿಕೆಯಿಂದ, ಯಾರಿಗೂ ದುಃಖ ಸಿಗದ ಹಾಗೆ, ಯಾರಿಗೂ ನೋವು ಮಾಡದ ಹಾಗೆ, ಪರಮಾತ್ಮನ ಸ್ಮರಣೆಯಲ್ಲಿ ಇದ್ದು ಪರಮಾತ್ಮನ ಆದೇಶದ ಪ್ರಕಾರ ಯಾವ ಕರ್ಮಗಳನ್ನು ಮಾಡ್ತೀವಿ ಅದಕ್ಕೆ ಪುಣ್ಯಕರ್ಮ ಅಥವಾ ಸುಕರ್ಮ ಅಂತ ಹೇಳಲಾಗ್ತದೆ. ಭಗವಂತನ ಆಜ್ಞೆಗಳನ್ನು ಮುರಿದು ಅನೇಕರಿಗೆ ದುಃಖ ಕೊಡುವಂತಹ ಕರ್ಮಗಳನ್ನು ನಾವು ಮಾಡಿದರೆ ಅದಕ್ಕೆ ಪಾಪಕರ್ಮ ಅಂತ ಹೇಳಲಾಗ್ತದೆ. ಇನ್ನು ದೇವಾತ್ಮರು ಮಾಡುವ ಕರ್ಮಗಳಿಗೆ ಅಕರ್ಮ ಅಂತಲೂ ಹೇಳಲಾಗ್ತದೆ. ಅದು ನಿಮಗೆ ಮುಂದೆ ಗೊತ್ತಾಗ್ತದೆ. ಹೀಗೆ ಮನುಷ್ಯರು ನಾವು ಕರ್ಮದ ಬಂಧನಕ್ಕೆ ಒಳಗಾಗಿ ನಮ್ಮ ನಮ್ಮ ಪಾತ್ರವನ್ನು ಈ ಪ್ರಪಂಚದಲ್ಲಿ ಅಭಿನಯಿಸ್ತಾ ಇದ್ದೇವೆ. ಮತ್ತು ಇನ್ನೊಂದು ವಿಚಾರ ಹೇಳಬೇಕನ್ನಿಸುತ್ತೆ. ಒಂದು ವೇಳೆ ಪಾಪ ಮಾಡಿದವರು ಎಲ್ಲರೂ ಪ್ರಾಣಿಗಳಾಗಿ ಹುಟ್ಟೋದಾಗಿದ್ದರೆ ಇಂದು ಎಲ್ಲ ಮನುಷ್ಯರೂ ಪಾಪ ಮಾಡ್ತಿದ್ದಾರೆ. ಹಾಗಾದರೆ ಮನುಷ್ಯರ ಸಂಖ್ಯೆ ಕಡಿಮೆ ಆಗಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಬೇಕಿತ್ತು. ಆದರೆ ಒಂದು ಕಡೆ ಮನುಷ್ಯರ ಸಂಖ್ಯೆನೂ ಬೆಳೀತಾ ಇದೆ, ಇನ್ನೊಂದು ಕಡೆ ಪ್ರಾಣಿಗಳ ಸಂಖ್ಯೆನೂ ಬೆಳೀತಾ ಇದೆ. ಅಂದರೆ ಅರ್ಥ ಏನು? ಮನುಷ್ಯರು ದೇಹ ಬಿಟ್ಟ ನಂತರ ಮತ್ತೆ ಮನುಷ್ಯರಾಗಿಯೇ ಹುಟ್ಟುತ್ತಾ ಇದ್ದಾರೆ ವಿನಃ
ಅವರು ಪ್ರಾಣಿಗಳಾಗಿ ಹುಟ್ಟುತ್ತಿಲ್ಲ ಅನ್ನೋದು ಇಲ್ಲಿ ಸಿದ್ಧವಾಗ್ತದೆ. ಹೀಗೆ ಕರ್ಮ ಸಿದ್ಧಾಂತವನ್ನು ಅರಿತು ನಾವು ನಡೆಯೋಣ. ಶಾಂತಿಗಾಗಿ ನಾವು ಪ್ರತಿನಿತ್ಯ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡು ಆತ್ಮಲೋಕದ ಪ್ರವಾಸ ಬುದ್ಧಿಯ ಮೂಲಕ ಮಾಡಿದ್ದೇ ಆದರೆ ದಿನನಿತ್ಯದ ಜೀವನದಲ್ಲಿಯೂ ನಾವು ಶಾಂತಿಯನ್ನು ಅನುಭವ ಮಾಡಬಹುದು. ಈಗ 5 ನಿಮಿಷ ನಾವು ನೆನ್ನೆ ದಿನ ಏನು ಪಾಠ ಕೇಳಿದ್ದೇವೆ ಅದರ ಆಧಾರದಿಂದ ಆತ್ಮಚಿಂತನೆಯ ಅಭ್ಯಾಸ ಮಾಡೋಣ. ಮನಬುದ್ಧಿಯಿಂದ ಆ ಪರಮಧಾಮಕ್ಕೆ ಹೋಗಿ ಶಾಂತಿಯ ಅನುಭವ ಮಾಡೋಣ. ಮತ್ತು ನಾಳೆ ದಿನದ ಪಾಠದಲ್ಲಿ ನಾವು ಪರಮಾತ್ಮ ಯಾರು, ಪರಮಾತ್ಮನ ನಾಮ ರೂಪ ಗುಣ ಕರ್ತವ್ಯ ಕಾಲ ಏನು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ನಿನ್ನೆ ಮತ್ತು ಇವತ್ತಿನ ವಿಷಯದ ಬಗ್ಗೆ ತಮಗೆ ಏನಾದರೂ ಅಭಿಪ್ರಾಯ ಇದ್ದರೆ, ಪ್ರಶ್ನೆಗಳಿದ್ದರೆ ಈ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಾವದನ್ನು ಹಾಕಿದ್ದೇ ಆದರೆ ಅದರ ಸಮಾಧಾನವನ್ನು ಮುಂದಿನ ಪಾಠಗಳಲ್ಲಿ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಕೆಲವು ಪ್ರಶ್ನೆಗಳ ಉತ್ತರ ನಿಮಗೆ ಮುಂದಿನ ಪಾಠಗಳಲ್ಲಿಯೇ ಸಿಗಬಹುದು. ಆದ್ದರಿಂದ ಕೊನೆಯ ದಿನ ನಿಮ್ಮ ಅಭಿಪ್ರಾಯಗಳನ್ನು, ಪ್ರಶ್ನೆಗಳನ್ನು ಕೇಳುವುದು ಸೂಕ್ತ ಅಂತ ನನಗೆ ಅನ್ನಿಸ್ತದೆ. ಆದರೂ ಮಧ್ಯದಲ್ಲಿ ಕೇಳುವುದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಾವದನ್ನು ಹಾಕಬಹುದು. ಓಂ ಶಾಂತಿ. ಈಗ 5 ನಿಮಿಷ ನಾವು ಪ್ರತ್ಯಕ್ಷ ರೂಪದಲ್ಲಿ ಆ ಪರಮಧಾಮದ ಯಾತ್ರೆಯನ್ನು ಬುದ್ಧಿಯ ಮೂಲಕ ಮಾಡೋಣ. ನಾನು ಒಂದೊಂದೇ ವಿಚಾರ ಹೇಳ್ತಾ ಹೋಗ್ತೀನಿ. ಅದೇ ದಿಕ್ಕಿನಲ್ಲಿ ನಿಮ್ಮ ಮನಸ್ಸು ಹೋಗ್ತಾ ಇರಬೇಕು ಮತ್ತು ಆ ವಿಚಾರಗಳನ್ನೇ ನೀವು ಮನಸ್ಸಿನಲ್ಲಿ ಮಾಡ್ತಾ ಇರಬೇಕು. ಹೊರಗಿನ ಜಗತ್ತಿನ, ಬಾಹ್ಯ ಜಗತ್ತಿನ ಎಲ್ಲ ವಿಚಾರಗಳನ್ನು ಅಲ್ಲಿಯೇ ನಿಲ್ಲಿಸಿ ಏಕಾಗ್ರತೆಯಿಂದ ಈ ಅಭ್ಯಾಸ ಮಾಡಲು ಪ್ರಯತ್ನ ಮಾಡಿರಿ. ಇದು ಹೊಸದಾಗಿ ಇರೋದರಿಂದ ಸ್ವಲ್ಪ ಕಷ್ಟನೂ ಆಗಬಹುದು. ಆದರೆ ಅಭ್ಯಾಸ ಮಾಡ್ತಾ ಹೋದಂತೆ ಇದು ನಮಗೆ ಸಹಜವಾಗ್ತದೆ. ಸೊ ಈಗ ಅಭ್ಯಾಸ ಮಾಡೋಣ. ಓಂ ಶಾಂತಿ. ಎಲ್ಲರೂ ತಮ್ಮ ಮನದಲ್ಲಿ ಈ ವಿಚಾರಗಳನ್ನು ಪುನಃ ಸ್ಮರಣೆ ಮಾಡಬೇಕು. ನಾನು ದೇಹ ಅಲ್ಲ, ದೇಹದಿಂದ ಭಿನ್ನವಾದಂತಹ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇನೆ. ನನ್ನ ಮನಸ್ಸು ಹಾಗೂ ಬುದ್ಧಿ ಈಗ ಹಣೆಯ ಮಧ್ಯದಲ್ಲಿ ಕೇಂದ್ರಿತವಾಗಿದೆ. ಹಣೆಯ ಮಧ್ಯದಲ್ಲಿರುವ ಚೈತನ್ಯ ಜ್ಯೋತಿ ನಾನು. ಮನಬುದ್ಧಿ ಸಂಸ್ಕಾರದಿಂದ ಕೂಡಿದ ಒಂದು ಮಹಾನ್ ಶಕ್ತಿ ನಾನು. ಈಗ ಸ್ವಲ್ಪ ಸಮಯಕ್ಕಾಗಿ ನಾನು ಆತ್ಮ, ನನ್ನ ಮನಸ್ಸು ಹಾಗೂ ಬುದ್ಧಿಯ ಮೂಲಕ ಆ ನನ್ನ ಮೂಲ ಸ್ಥಳದ ಯಾತ್ರೆಗೆ ಹೊರಟಿದ್ದೇನೆ. ಈ ದೇಹದ ಪ್ರಪಂಚದಿಂದ ಬಹಳ ದೂರ
ಸೂರ್ಯ ಚಂದ್ರ ನಕ್ಷತ್ರಗಳ ಲೋಕವನ್ನು ದಾಟಿ ಅದಕ್ಕೂ ಮೇಲಿರುವಂತಹ ಆ ಕೆಂಪು ಬಣ್ಣದ ಲೋಕಕ್ಕೆ ನಾನು ಹೋಗಿ ತಲುಪಿದ್ದೇನೆ. ಈಗ ನಾನು ಆ ಪ್ರಕಾಶದ ಲೋಕದಲ್ಲಿರುವ ಕೇವಲ ಒಂದು ಜ್ಯೋತಿಯಾಗಿದ್ದೇನೆ. ಜ್ಯೋತಿರ್ಬಿಂದು ಆತ್ಮ ಆಗಿದ್ದೇನೆ. ಆ ನನ್ನ ಲೋಕದಲ್ಲಿ ನನ್ನ ಸುತ್ತಲೂ ಸಂಪೂರ್ಣ ಶಾಂತಿ ತುಂಬಿದೆ. ಪ್ರಕಾಶವೇ ಪ್ರಕಾಶ ಹರಡಿದೆ. ಅಲ್ಲಿ ಯಾವ ಶಬ್ದಗಳೂ ಇಲ್ಲ, ಕರ್ಮಗಳೂ ಇಲ್ಲ. ಜಗತ್ತಿನ ಎಲ್ಲ ಕರ್ಮ ಬಂಧನಗಳಿಂದ ನಾನು ಮುಕ್ತನಾಗಿದ್ದೇನೆ. ದುಃಖ, ಅಶಾಂತಿ, ಚಿಂತೆಗಳಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ. ಸಂಪೂರ್ಣ ಶಾಂತಿಯ ಅನುಭವ ಮಾಡುತ್ತಿದ್ದೇನೆ. ಅದೇ ಶಾಂತಿಯಲ್ಲಿ ನಾನು ಕೇವಲ ಒಂದು ಬಿಂದು ಆಗಿದ್ದೇನೆ ಅಂತ ಅನುಭವ ಮಾಡ್ರಿ. ಒಂದು ನಿಮಿಷ ನಿಮ್ಮ ಬುದ್ಧಿಯನ್ನು ನಿಮ್ಮ ನಿಜ ಸ್ವರೂಪ ಆಗಿರುವಂತಹ ಜ್ಯೋತಿರ್ಬಿಂದುವಿನ ಮೇಲೆ ಪರಮಧಾಮದಲ್ಲಿ ಸ್ಥಿರಗೊಳಿಸಿ ಸಂಪೂರ್ಣ ಶಾಂತಿಯ ಅನುಭವ ಮಾಡಿ ಶಾಂತಿಯ ಶಕ್ತಿಯನ್ನು ನನ್ನಲ್ಲಿ ತುಂಬಿಕೊಂಡು ನಾನು ಪುನಃ ನನ್ನ ಈ ಸಾಕಾರ ಲೋಕಕ್ಕೆ, ನನ್ನ ಸ್ಥೂಲ ಶರೀರದ ಹತ್ತಿರ ಮರಳಿ ಬರುತ್ತಿದ್ದೇನೆ. ಈಗ ನಾನು ನನ್ನ ದೇಹದಲ್ಲಿರುವ ಶಾಂತಿಯ ಸ್ವರೂಪಿ ಆತ್ಮ ಆಗಿದ್ದೇನೆ. ನನ್ನ ಮನಸ್ಸು ಬುದ್ಧಿ ಶಾಂತವಾಗಿದೆ. ಮನಸ್ಸಿನ ಕೋಲಾಹಲ ನಿಂತು ಹೋಗಿದೆ. ಶಾಂತಿಯ ಅಲೆಗಳು ಸಂಪೂರ್ಣ ಶರೀರದಲ್ಲಿ ತುಂಬಿ ಹರಿಯುತ್ತಿವೆ. ಎಲ್ಲ ಕರ್ಮೇಂದ್ರಿಯಗಳು ಶಾಂತ ಶೀತಲ ಆಗಿವೆ. ನಾನು ಶಾಂತಿಯ ಸ್ವರೂಪಿ ಆತ್ಮ ಆಗಿದ್ದೇನೆ. ಇದೇ ವಿಚಾರ ಮಾಡುತ್ತಾ ಇಂದಿನ ಅಭ್ಯಾಸವನ್ನು, ಇಂದಿನ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಓಂ ಶಾಂತಿ ಶಾಂತಿ
ಶಾಂತಿ. ಸೃಷ್ಟಿಯ ನಾಟಕ ಮಂದಿರದಲ್ಲಿ ನಡೆದಿದೆ ಪರಿದೃಶ್ಯ. ಸೃಷ್ಟಿಯ ನಾಟಕ ಮಂದಿರದಲ್ಲಿ ನಡೆದಿದೆ ಪರಿದೃಶ್ಯ. ಕೋಟಿ ಕೋಟಿ ನರ ದೇಹಗಳಲ್ಲಿ, ಕೋಟಿ ಕೋಟಿ ನರ ದೇಹಗಳಲ್ಲಿ ಅಡಗಿದೆ ಆತ್ಮದ ಲಾಸ್ಯ. ಸೃಷ್ಟಿಯ ನಾಟಕ ಮಂದಿರದಲ್ಲಿ ನಡೆದಿದೆ ಪರಿದೃಶ್ಯ. ಪಾತ್ರಕ್ಕೆ ತಕ್ಕ ದೇಹವ ಧರಿಸಿದೆ ಕಾಲವು ಮುಗಿಯುವ ತನಕ. ಪಾತ್ರಕ್ಕೆ ತಕ್ಕ ದೇಹವ ಧರಿಸಿದೆ ಕಾಲವು ಮುಗಿಯುವ ತನಕ. ವೇಷಕ್ಕೆ ತಕ್ಕ ಆಚಾರವ ನಡೆಸಿದೆ, ವೇಷಕ್ಕೆ ತಕ್ಕ ಆಚಾರವ ನಡೆಸಿದೆ ಪಾತ್ರವ ಮುಗಿಸುವ ತವಕ. ಸೃಷ್ಟಿಯ ನಾಟಕ ಮಂದಿರದಲ್ಲಿ ನಡೆದಿದೆ ಪರಿದೃಶ್ಯ. ಮಾಂಸಗಳ ಅಸ್ಥಿ ಪಂಜರಕ್ಕೆ ತೊಗಲಿನ ಹೊದಿಕೆಯ ಹಾಕಿ. ರಕ್ತ ಮಾಂಸಗಳ ಅಸ್ಥಿ ಪಂಜರಕ್ಕೆ ತೊಗಲಿನ ಹೊದಿಕೆಯ ಹಾಕಿ. ಬೆಚ್ಚನೆ ಕುಳಿತಿದೆ ಮುದ್ದಿನ ರಗಿಣಿ, ಬೆಚ್ಚನೆ ಕುಳಿತಿದೆ ಮುದ್ದಿನ ರಗಿಣಿ, ಯಾರಿಗೂ ಕಾಣದ ಹಾಗೆ. ಸೃಷ್ಟಿಯ ನಾಟಕ ಮಂದಿರದಲ್ಲಿ ನಡೆದಿದೆ ಪರಿದೃಶ್ಯ. ಬಹುಜನ್ಮ ವಿಕರ್ಮದ ಲೆಕ್ಕವ ಹರಿಸಲು ಕಾತರಗೊಂಡಿದೆ ಹಕ್ಕಿ. ಬಹುಜನ್ಮ ವಿಕರ್ಮದ ಲೆಕ್ಕವ ಹರಿಸಲು ಕಾತರಗೊಂಡಿದೆ ಹಕ್ಕಿ. ಯೋಗಿಯಾಗಿ ಪರಂಧಾಮವ ಸೇರಲು, ಯೋಗಿಯಾಗಿ ಪರಂಧಾಮವ ಸೇರಲು ಕಾಲವ ಕಾದಿದೆ ಹಕ್ಕಿ. ಸೃಷ್ಟಿಯ ನಾಟಕ ಮಂದಿರದಲ್ಲಿ ನಡೆದಿದೆ ಪರಿದೃಶ್ಯ. ಪಂಜರ ತೆರೆಯಿತು ಬಾಗಿಲು, ಹಾರಿತು ಹೊರಗಡೆ ಹಕ್ಕಿ. ಮುರಿಯಿತು ಪಂಜರ
ತೆರೆಯಿತು ಬಾಗಿಲು ಹಾರಿತು ಹೊರಗಡೆ ಹಕ್ಕಿ ಮೂಲವತನ ಪರಮಾತ್ಮನ ಕಾಣಲು ಮೂಲವತನ ಪರಮಾತ್ಮನ ಕಾಣಲು ಬಾನಿಗೆ ಏರುವ ಚುಕ್ಕಿ ಸೃಷ್ಟಿಯ ನಾಟಕ ಮಂದಿರದಲ್ಲಿ ನಡೆದಿದೆ ಪರಿದೃಶ್ಯ ಸೃಷ್ಟಿಯ ನಾಟಕ ಮಂದಿರದಲ್ಲಿ ನಡೆದಿದೆ ಪರಿದೃಶ್ಯ